ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಈ ಜಗತ್ತು ಅವಶ್ಯಕತೆಯ ನಿಯಮದಿಂದ ನಡೆಯುತ್ತದೆ. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತದೆಯೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇರುತ್ತದೆ. ಹಾಗೆಯೇ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಅರ್ಥ ಮಾಡಿಕೊಳ್ಳಿ ಎಂದು ಯಾರನ್ನು ಬೇಡಿಕೊಳ್ಳುವ ಅವಶ್ಯಕತೆ ಇಲ್ಲ. ನಮ್ಮ ಅವಶ್ಯಕತೆ ಇದ್ದರೆ ಅವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರ ಬದುಕಿಗೂ ನಾವು ಅನಿವಾರ್ಯತೆ ಅಲ್ಲ, ಕೇವಲ ಆಯ್ಕೆ ಮತ್ತು ಅವಶ್ಯಕತೆ ಅಷ್ಟೇ. ಆಯ್ಕೆ ಬದಲಾಗುತ್ತದೆ, ಅವಶ್ಯಕತೆ ಮುಗಿಯುತ್ತದೆ. ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ಥರ ಇರಿ. ನಟಿಸುವ ಸಂಬಂಧಗಳು ಯಾವತ್ತೂ ಶಾಶ್ವತವಲ್ಲ. ಅವಶ್ಯಕತೆ ಇದೆ ಅಂದರೆ ಎಷ್ಟೇ ಬ್ಯುಸಿ ಇದ್ರೂ ಮಾತನಾಡುತ್ತಾರೆ. ಅವಶ್ಯಕತೆ ಇಲ್ಲ ಅಂದರೆ ಖಾಲಿ ಇದ್ರೂ ಮಾತಾಡಲ್ಲ. ಯಾರು ನೆನೆಸಿಕೊಳ್ತಿಲ್ಲ ಅಂತ ಮರುಗದಿರು ಮಂಕೆ. ಅವಶ್ಯಕತೆ ಇದ್ದಾಗ ತಾನಾಗೆ ಬರ್ತಾರೆ, ನೀನು ನೀನಾಗಿರು ಸುಮ್ಕೆ. ಅವಶ್ಯಕತೆ ಇದ್ದಾಗ ನಾವು ಇತರರಿಗೆ ಚೆನ್ನಾಗಿ ಕಾಣಿಸುತ್ತೇವೆ. ಅವಶ್ಯಕತೆ ಮುಗಿದ ಮೇಲೆ ವಿರೋಧಿಗಳಾಗಿ ಕಾಣಿಸುತ್ತೇವೆ. ಇಲ್ಲಿ ಅವರವರ ಅವಶ್ಯಕತೆಯೇ ಮುಖ್ಯ ಹೊರತು ವ್ಯಕ್ತಿಯಲ್ಲ. ಅವಶ್ಯಕತೆ ಮುಗಿದ ಮೇಲೆ ದೇಹದಿಂದ ಆತ್ಮವೂ ಕೂಡ ಹೊರಟು ಹೋಗುತ್ತದೆ. ಇನ್ನು ಮನುಷ್ಯ ಯಾವ ಲೆಕ್ಕ? ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವವರೇ ಬುದ್ಧಿವಂತರು. ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟ ನಾವೇ ದಡ್ಡರು. ಅವಶ್ಯಕತೆ ಇದ್ದಾಗ ಒಂದು ಥರ, ಅವಶ್ಯಕತೆ ಮುಗಿದ ಮೇಲೆ ಮತ್ತೊಂದು ಥರ. ಮುಖವಾಡವ ಧರಿಸಿಹ ಮಾನವ, ಮಾನವೀಯತೆ ಮರೆತ ದಾನವ. ಈ ಭೂಮಿ ಮೇಲೆ ನಿನ್ನ ಅವಶ್ಯಕತೆ ಮುಗಿದ ಮೇಲೆ ನಿನ್ನ ಭಾವನೆಗಳಿಗೆ ಬೆಲೆ ಇಲ್ಲ. ನಿನ್ನ ಅವಶ್ಯಕತೆ ಇರೋವರೆಗೂ ಮಾತ್ರ ನಿನ್ನ ಭಾವನೆಗಳಿಗೆ ಬೆಲೆ. ಅಗತ್ಯ ಅವಶ್ಯಕತೆ ಮುಗಿದ ಮೇಲೆ ಸಂಬಂಧಗಳ ಸಾರ್ಥಕತೆಯನ್ನು ಮಾತಲ್ಲಿ ಹೇಳುವುದಕ್ಕಿಂತ ಆಚರಣೆಯಲ್ಲಿ ತೋರಿಸಿದರೆ ಆತ್ಮಸಾಕ್ಷಿಯ ಮುಂದೆ ತಲೆ ತಗ್ಗಿಸಬೇಕಾಗಿಲ್ಲ. ಯಾರು ನಿನ್ನನ್ನು ಕೇವಲ ಅವಶ್ಯಕತೆಗಾಗಿ ಬಳಸುತ್ತಾರೋ ಅಂಥವರನ್ನ ನೀನು ಶಾಶ್ವತವಾಗಿ ನಿರ್ಲಕ್ಷಿಸಬೇಕು. ಅವಶ್ಯಕತೆ ಇದ್ದಾಗ ಬರುವವರು ಬುದ್ಧಿವಂತರು. ಅವಶ್ಯಕತೆ ಮೀರಿ ನಮ್ಮ ಜೊತೆ ನಿಲ್ಲುವವರು ಹೃದಯವಂತರು. ಅವರಿಗೆ ಅವಶ್ಯಕತೆ ಇಲ್ಲದ ನಾನು, ನನಗೂ ಅವಶ್ಯಕತೆ ಇಲ್ಲ ಅವರು. ಅವಶ್ಯಕತೆ ಇರುವವರು ಕಾಲು ಹಿಡಿಯುತ್ತಾರೆ, ಅವಶ್ಯಕತೆ ಮುಗಿದ ಮೇಲೆ ಕಾಲು ಎಳೆಯುತ್ತಾರೆ. ಎಲ್ಲ ಸಂಬಂಧಗಳನ್ನು ಪರೀಕ್ಷಿಸಿ ನೋಡಿದೆ, ಬಂದ ಫಲಿತಾಂಶ ಒಂದೇ, ಅವಶ್ಯಕತೆ. ಯಾರನ್ನು ನಂಬಿ ಭೂಮಿಗೆ ಬಂದಿಲ್ಲ ಅಂದಮೇಲೆ ಯಾರನ್ನು ನಂಬಿ ಜೀವನ ನಡೆಸುವ ಅವಶ್ಯಕತೆ ಇಲ್ಲ. ನಮಗೆ ಬೆಲೆ ಕೊಡದೆ ಇರುವವರನ್ನ ಬಿಟ್ಟು ಬಿಡಬೇಕು. ಬೆಲೆ ಕೊಡೋರನ್ನ ಬೆಟ್ಟದಷ್ಟು ಪ್ರೀತಿಸಬೇಕು. ತನ್ನ ಅವಶ್ಯಕತೆಗೆ ಮೀರಿ ಸಂಪಾದಿಸಲು ಹೋಗಿ ತನ್ನ ಮಾನಸಿಕ ಆರೋಗ್ಯ ಹಾಗೂ ಸಂತೋಷದ ದಿನಗಳನ್ನು ಕಳೆದುಕೊಳ್ಳುತ್ತಾನೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.